ಹೌದು, ಈಗ ಟನಲ್ ರೋಡು ಮತ್ತೊಂದು ಅನ್ನುವಂಥ ಯೋಜನೆ ತರೋದಕ್ಕೆ ನೀವು ಏನೋ ವ್ಯವಸ್ಥೆ ಮಾಡ್ತಾ ಇದ್ರೆ, ಆದ್ರೆ ಗುಂಡಿನೂ ಕೂಡ ಮುಚ್ಚದೆ ಹೋದ್ರೆ ಇನ್ ಎಲ್ಲಿಗೆ ಹೋಗುತ್ತೆ ಈ ಅವ್ಯವಸ್ಥೆ ಅನ್ನುವಂಥ ಪ್ರಶ್ನೆ ಮಾಡ್ತಾ ಇರುವಂತ ಸಂದರ್ಭ. ತೇಜಸ್ವಿನಿಗೌಡರೇ, ಒಂದು ವಿಚಾರ, ನಮ್ಮ ಕ್ಷೇತ್ರಕ್ಕೆ ನಮಗಂತ ಸಿಗ್ತಿದ್ದು ವರ್ಷಕ್ಕೆ 2 ಕೋಟಿ, ಅದನ್ನೂ ಕೂಡ ನೆಟ್ಟಕ್ಕೆ ಕೊಡ್ತಾ ಇಲ್ಲ. ಸೊ ಹೀಗಾದ್ರೆ ನಮಗೆ ಕ್ಷೇತ್ರ ಜನರಿಗೆ ಮುಖ ಹೆಂಗೆ ತೋರಿಸ್ಬೇಕು? ಈಗ ಪ್ರೊಟೆಸ್ಟ್ ಕೂಡ ಮಾಡ್ತಾ ಇದ್ದಾರೆ. ಆ ಪ್ರೊಟೆಸ್ಟ್ ಸಂದರ್ಭದಲ್ಲಿ ಆಡಿದಂಥ ಮಾತುಗಳು ಕೂಡ ಅವರಲ್ಲಿರುವಂಥ ಸಿಟ್ಟನ್ನು ವ್ಯಕ್ತಪಡಿಸುವಂಥ ಬರದಲ್ಲಿ ಬಹುಶಃ ಅಂತ ಮಾತುಗಳನ್ನು ನಾವೀಗ ಆಲ್ರೆಡಿ ನೋಡ್ತಾ ಇದ್ದೀವಿ. ಸೊ ಈ ರೀತಿಯಾಗಿ ಕ್ಷೇತ್ರವಾರು ಅನುದಾನವೂ ಕೂಡ ಸಿಗದೆ ಹೋದ್ರೆ ಹೇಗೆ ನಾವು ಮುಖ ತೋರಿಸ್ಬೇಕು ಅನ್ನೋದು ಪ್ರಶ್ನೆ ಇಲ್ಲಿ. ಮೊದಲಿಗೆ 4 ಲಕ್ಷ ಕೋಟಿ ಏನು ಒಂದು ಉತ್ತಮವಾದಂತ ಬಜೆಟ್ ಕೊಡ್ಲಿಕ್ಕೆ ಅಂತೇಳಿ ಈಗ ನಿನ್ನೆ ಬಂದಿದ್ರಲ್ಲ, ನಿನ್ನೆ ಎಂತಕ್ಕೆ ಬಂದಿದ್ರು? ಸುಮ್ಮನೆ ಒಂದು ಫೋಟೋಗೆ ಬಂದಿದ್ರು ಅಷ್ಟೇ, ಕೇಳಬೇಕು ಅಂತ ಬಂದಿದ್ರು. ಯಾರನ್ನು ಕೇಳ್ಬಿಟ್ಟು ಕೊಡಲ್ಲ. ಏನೋ ಕ್ಯಾಬಿನೆಟ್ ಮಿನಿಸ್ಟರ್ ಅಂತ ಕರೆದು ಚರ್ಚೆ ಮಾಡ್ತಾರೆ, ಅಷ್ಟು ಬಿಟ್ರೆ ಏನ್ ಬೇಕಾದ್ರೂ ಪ್ರೊಟೆಸ್ಟ್ ಮಾಡ್ಲಿ, ದಿನ ಮಾಡ್ಲಿ, ಕೂಗ್ಲಿ, ಕಿರ್ಚ್ಲಿ, ಏನ್ ಬೇಕಾದ್ರೂ ಮಾಡ್ಲಿ, ನಮ್ಗೆ ರಾಜ್ಯದ ಜನತೆಗೆ ಏನ್ ಮಾಡ್ಬೇಕು ಅನ್ನೋದನ್ನ ನಾವು ಮಾಡ್ತೀವಿ. ಹೇಳಿ ತೇಜಸ್ವಿನಿ. ಮೊದಲಿಗೆ 4 ಲಕ್ಷ ಕೋಟಿ ಬಡ್ಜೆಟ್ ಅನ್ನ ಒಂದು ಮಂಡಿಸ್ತಾ ಇರ್ತಕ್ಕಂಥದ್ದು ಕರ್ನಾಟಕದ ಸಾಧನೆ, ಜನತೆಯ ಸಾಧನೆ, ನಮ್ಮ ಕಾಂಗ್ರೆಸ್ ಸರ್ಕಾರದ ಸಾಧನೆ, ಹಾಗೆ ನಮ್ಮ ಪಕ್ಷ ಏನು ಒಂದು ಹಿಂದಿನ ಅನುಭವಗಳ ಮೂಲಕ ರಾಜ್ಯ ಕೊಟ್ಟಂತಹ ಒಂದು ಬಹುಮತವನ್ನ ಅವರ ನಿರೀಕ್ಷೆ ಕನಸುಗಳನ್ನು ನನಸಾಗುವತ್ತ ಅದು ಮುನ್ನಡೆಸ್ತಾ ಇದ್ದಾರೆ. ಅದು ಇಂತಹ ವರ್ಲ್ಡ್ ವೈಡ್ ಒಂದು ರಿಸೆಷನ್ ಎಲ್ಲ ನೋಡುವಂತ ಸಂದರ್ಭದಲ್ಲೂ ಕೂಡ ಕರ್ನಾಟಕ ಇಡೀ ದೇಶದಲ್ಲಿ ಒಂದು ಅತಿ ಹೆಚ್ಚು ನಾವು ತೆರಿಗೆಯನ್ನ ಸಂಗ್ರಹ ಮಾಡುವ ಮೂಲಕ ಬಿಜೆಪಿಯ ಪ್ರತಿಪಕ್ಷಗಳ ಎಲ್ಲ ಟೀಕೆಗಳಿಗೆ ಉತ್ತರವನ್ನ ನಾವು ಬಡ್ಜೆಟ್ ಅಲ್ಲಿ ಕೊಡ್ತಾ ಇದೀವಿ. ನಂಬರ್ 1. ಅದರಲ್ಲಿ ರಂಗನಾಥ್, ಇದೊಂದು ಈಗಾಗಲೇ ವಿಶ್ವಸಂಸ್ಥೆಯ ಏನು ಭದ್ರತಾ ಮಂಡಳಿಯ ಯಾಂಗ್ ಅವರು ಪ್ರಶಂಸೆ ಮಾಡಿದ್ದಾರೆ. 52,000 ಕೋಟಿ ಗ್ಯಾರಂಟಿಗಳನ್ನು ನಾವೇನು ಘೋಷಣೆ ಮಾಡಿದ್ವಿ, ಒಂದು ಜವಾಬ್ದಾರಿಯುತ ಸರ್ಕಾರಕ್ಕೆ ಬದಲಾಗುವಂತ ಆರ್ಥಿಕ ಸಂಕಷ್ಟಗಳು ಬಂದಾಗ ಜನತೆಯ ಕೈ ಹಿಡಿತಕ್ಕಂಥ ಜವಾಬ್ದಾರಿ ಇರುತ್ತೆ. ಅದು ಕಾನ್ಸ್ಟಿಟ್ಯೂಷನ್ ಗ್ಯಾರಂಟಿ ಕೊಟ್ಟಿರ್ತಕ್ಕಂಥದ್ದು, ಅಂಬೇಡ್ಕರ್ ಜಿ ಅವರ ಇಡೀ ತಂಡದ ಒಂದು ಗ್ಯಾರಂಟಿ ಕೊಟ್ಟಿರ್ತಕ್ಕಂಥದ್ದನ್ನ ಅದನ್ನಿವತ್ತು ಮಹಾರಾಷ್ಟ್ರ, ಹರಿಯಾಣದಲ್ಲಿ ಬಿಜೆಪಿಯವರು ಕದ್ದು ಕಟ್ ಅಂಡ್ ಪೇಸ್ಟ್ ಮಾಡಿ ಚುನಾವಣೆಗಳನ್ನು ಗೆಲ್ತಾರೆ. ನಾನು ಅದ್ರ ಬಗ್ಗೆ ಹೆಚ್ಚು ಲಂಬಿಸಕ್ ಹೋಗೋದಿಲ್ಲ. 8ನೇ 1 ಭಾಗ ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ. ಅದು 7 ಕೋಟಿ ಕನ್ನಡಿಗರು, ಕರ್ನಾಟಕದ ನೀರು ಕುಡಿತಕ್ಕಂಥ, ಕರ್ನಾಟಕದ ಮಣ್ಣಿನಲ್ಲಿ ವಾಸ ಮಾಡ್ತಕ್ಕಂಥ ಎಲ್ಲರನ್ನು ಕನ್ನಡಿಗರು ಅಂತ ಭಾವಿಸ್ತೀವಿ ನಾವು. ಡಿವಿಸಿವ್ ಪಾಲಿಟಿಕ್ಸ್ ನಾವು ಮಾಡೋದಿಲ್ಲ. ಆಮೇಲೆ ಟ್ಯಾಕ್ಸ್ ಕಲೆಕ್ಷನ್ ಬಗ್ಗೆ ನಾನು ಬಂದ್ರೆ ನೋಡಿ, ಜನವರಿ ಈಗಾಗಲೇ ಒಟ್ಟು ನಮಗೆ 24-25ಕ್ಕೆ ಸಂಗ್ರಹದ ಗುರಿ ಇದ್ದಿದ್ದು 2,63,117 ಕೋಟಿ. ಇವತ್ತು ಜನವರಿ ಅಷ್ಟೊತ್ತಿಗೆ ನಾವು ಮಾಡಿರ್ತಕ್ಕಂಥದ್ದು 2,06,000 ಕೋಟಿಯನ್ನ ದಾಟಿದೀವಿ. ಫೆಬ್ರವರಿ ನೀವು ಮಾರ್ಚ್ ತಗೊಂಡ್ಬಿಟ್ರೆ ನಾವು ರೆವಿನ್ಯೂ ಸರ್ಪ್ಲಸ್ ಆಗುತ್ತೆ. ಬಿಜೆಪಿಯವರು 19ರಿಂದ 23ರಲ್ಲಿ 50,000 ಕೋಟಿ ಡಿಫಿಸಿಟ್ ಇತ್ತು, ಕೊರತೆ ಬಡ್ಜೆಟ್ ಇತ್ತು. ನಮ್ದು ಪ್ಲಸ್ ಆಗ್ತಾ ಇದೀವಿ. ಒಂದೇ ನಿಮಿಷ ದೇವರಾಜಣ್ಣ ಮಾತಾಡ್ತಾರೆ. ಆಮೇಲೆ ಅಲ್ಲ, ರೆವಿನ್ಯೂ ಸರ್ಪ್ಲಸ್ ಆಗುತ್ತೆ. ಆಮೇಲೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬಂದ್ರೆ ಈಗಾಗಲೇ ನಾವು ಬರೀ ಜನವರಿ ಅಷ್ಟೊತ್ತಿಗೆ 31,000 ಕೋಟಿಯನ್ನ ನಾವು ಖರ್ಚು ಮಾಡಾಗಿದೆ. ಬರೀ ಜನವರಿ ರಿಪೋರ್ಟ್, ಫೆಬ್ರವರಿ ರಿಪೋರ್ಟ್ ಮತ್ತು ಮಾರ್ಚ್ ರಿಪೋರ್ಟ್ ಅಷ್ಟೊತ್ತಿಗೆ ನಾವು 90% ರೀಚ್ ಆಗ್ತೀವಿ. ಇದ್ದದ್ದು 55,787 ಕೋಟಿ ನಮ್ದು ಗುರಿ ಇತ್ತು. 31,000 ಕೋಟಿಯನ್ನ ನಾವು ದಾಟಿದೀವಿ ಅಂತಕ್ಕಂಥದ್ದು. ಖಂಡಿತ ನಮ್ಮ ಸರ್ಕಾರ ಬಂದ ಮೇಲೆ ಗುಂಡಿಲ್ ಬಿದ್ದು ಯಾರು ಸತ್ತಿಲ್ಲ, ಅದನ್ನ ಅವ್ರು ಅರ್ಥ ಮಾಡ್ಕೋಬೇಕು. ಆಮೇಲೆ ಕೇಂದ್ರದಿಂದ GST, ಇವತ್ತು ಸಾಲದ ಬಗ್ಗೆ ಮಾತನಾಡ್ತಾ ಇದ್ರಿ ತಾವು. ಇದು ಪ್ರಜಾಪ್ರಭುತ್ವ ಫೆಡರಲ್ ಸಿಸ್ಟಮ್ ಇದೆ, ಸೆಂಟರ್ ಸ್ಟೇಟ್ ರಿಲೇಷನ್ ಅಲ್ಲಿ. ನಾನು ಈಗಾಗಲೇ GST ಸಂಗ್ರಹ ನಾನು ಹೇಳಿದ್ದೀನಿ, ಅಷ್ಟು ಒಂದು ಸಾಧನೆ ಮಾಡಿರ್ತಕ್ಕಂಥದ್ದು ಕಡೆ ಯಾರು ಭಿಕ್ಷೆ ಕೊಡ್ತಕ್ಕಂಥದ್ದಲ್ಲ. ಇದು ಒಂದು ದೃಢವಾದ ಸರ್ಕಾರ ಇದೆ. ನಮ್ಮ ಪಾಲಿನ GST ವಾಪಸ್ ಬರಬೇಕು, ನಮ್ಮನ್ನ ಸಾಲ ಮುಕ್ತ ಮಾಡ್ಬೇಕು. ನಾವು ಸಾಲ ಮಾಡೋದೇ ಇಲ್ಲ, ಸಾಲ ಇನ್ನೊಬ್ಬರಿಗೆ ಕೊಡುವಂತ ಸುಸ್ಥಿತಿಯಲ್ಲಿ ನಮ್ಮ ಒಂದು ಏನು ಸರ್ಕಾರದ ಆರ್ಥಿಕ ಸ್ಥಿತಿ ಚೆನ್ನಾಗಿದೆ ಅಂತಕ್ಕಂಥದ್ದು. ಫೈನಲಿ ರಂಗನಾಥ್, ಫೈನಲಿ ಈ ಏನು ಅಶೋಕ್ ಅವರ ಭಾಷೆ, ಅಶೋಕ್ ಅವರ ಹೊಟ್ಟೆ ಕಿಚ್ಚು, ಅಸೂಯೆಗೂ ಒಂದು ಮಿತಿ ಇರುತ್ತೆ. ದಯವಿಟ್ಟು ಬಿಜೆಪಿಯವರು ಇದ್ರ ಬಗ್ಗೆ ಹೆಚ್ಚು ಚಿಂತನೆ ಮಾಡಬೇಕು. ಮೇಲ್ಮನೆಯ ಪ್ರತಿಪಕ್ಷದ ನಾಯಕರು ನಮ್ಮ CM ಅವರನ್ನ ಮಂಡಿ ನೋವಿನಿಂದ ಕೂತು ಮಂಡಿಸ್ತಾರೆ ಎಂದಾಗ ಏನು ಕುಂಟ್ಕೊಂಡು ಸಾಗಿದಿರಿ, ನಿಮ್ಗೆ ಏನೋ ಶಾಪ ಅಂತ ಹೇಳಿದ್ದಾರೆ. ಬಸವರಾಜ ಬೊಮ್ಮಾಯಿಜಿ ಅವರಿಗೂ ಕೂಡ ಕಾಲು ನೋವು ತುಂಬಾ ದೊಡ್ಡ ತೀವ್ರ ಪ್ರಾಬ್ಲಮ್ ಆಗಿ ಅವ್ರು ಇಡೀ ಇವತ್ತಿಗೂ ಕೂಡ ಕುಂಟುತ್ತಾ ನಡೀತಾರೆ. ಒಬ್ಬ ಮಾಜಿ ಮುಖ್ಯಮಂತ್ರಿಗಳು. ನಿಮ್ಮ ಮನಸ್ಥಿತಿ, ನಿಮ್ಮ ಈ ಸುಸಂಸ್ಕೃತ ಅನ್ನೋ ಪದಗಳು ನಿಮ್ಮ ಭಾಷೆಗೆ ಒಪ್ಪೋದಿಲ್ಲ. ನಾನು ಖಂಡಿಸ್ತೀನಿ ಇದನ್ನ. ಇದು ಬ್ಯಾಡ್ ಬೆಂಗಳೂರಲ್ಲ. DK ಶಿವಕುಮಾರ್ ಅವರ ನೇತೃತ್ವದಲ್ಲಿ, ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಬ್ರ್ಯಾಂಡ್ ಬೆಂಗಳೂರು. ನಮ್ಮ ಇಡೀ ಎಲ್ಲ ಯೋಜನೆಗಳು ಕೂಡ ಈಗ ನೋಡಿ, ಬಡ್ಜೆಟ್ ಬರ್ಲಿ,
ಅವರ ಬಾಯಿಗೆ ಹೆಂಗ್ ಬೀಗ ಅಂತೇಳಿ. ನಾವು ಬಡವರಿಗೆ ಈ ಯೋಜನೆಗಳನ್ನ ನಿಲ್ಲಿಸೋದಿಲ್ಲ. ಮತ್ತೆ ಮುಖ್ಯಮಂತ್ರಿಗಳಿಗಾಗಲೇ ವಿಧಾನಸೌಧಕ್ಕೆ ಬಂದಿದ್ದಾರೆ ಮೇಡಮ್. ಬಂಡವಾಳ ಹೂಡಿಕೆ ಎಷ್ಟು ಬಂತಂತ ನೋಡಿದ್ರೆ ಇಡೀ ವಿಶ್ವ ಅಲ್ಲ ನೋಡಿ, ಇಷ್ಟು ಜನರು ನಮ್ಮ ಸರ್ಕಾರದ ವಿರುದ್ಧ ಟೀಕೆ ಮಾಡಿದ್ರೆ ನನಗೆ ಒಂದೇ ಇಡೀ ವಿಶ್ವ ಪೊಲಿಟಿಕಲಿ ವಿ ಆರ್ ಸ್ಟ್ರಾಂಗ್, ಆರ್ಥಿಕವಾಗಿ ಸ್ಟ್ರಾಂಗ್, ಮತ್ತು ಬಡವರ ಬಗೆಗಿನ ಕಮಿಟ್ಮೆಂಟ್ ಅನ್ನ ಅವರು ನಮ್ಮ ಲೈನ್ಗೆ ಫಾಲೋ ಮಾಡ್ತಾರೆ. ಅವರು ನಮ್ಮ ಅದು ಬಿಜೆಪಿ ಮೋಸ್ಟ್ಲಿ ಅವ್ರ ಮಾತು ಕೇಳಿದ್ರೆ ಗೊತ್ತಾಗುತ್ತೆ ಬಜೆಟ್ ಹೆಂಗಿರ್ಬೋದು ಅಂತ ಹೇಳಿ ಅಂತ. ಮಾತಾಡೋಣ ಮೇಡಮ್. ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಮುಖ್ಯಮಂತ್ರಿಗಳು ಬರ್ತಿದ್ದಂಥ ರೀತಿ ನಿಧಾನಕ್ಕೆ ಬರ್ತಾ ಇದ್ರು, ಯಾಕಂದರೆ ವಿಪರೀತವಾಗಿ ಅವ್ರಿಗೆ ಕಾಲು ನೋವಿದೆ. ಸೊ ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಕೆಲ ನಿಮಿಷಗಳ ಕಾಲ ಅವರು ನಿಂತ್ಕೊಂಡು ಮಂಡಿಸ್ತಾರೆ ಬಜೆಟನ್ನು. ಅದಾದಮೇಲೆ ಕೂತು ಬಜೆಟನ್ನು ಮಂಡಿಸ್ತಾರೆ. ಪಕ್ಕದಲ್ಲೇ ಆಸೀನರಾಗಿರುವಂಥ ಉಪಮುಖ್ಯಮಂತ್ರಿಗಳು ನೋಡ್ತಾ ಇದ್ವಿ. ಅವರ ಹಿಂಡು ದಂಡು ಹಿಂದುಗಡೆ ನಿಂತಿದ್ದಾರೆ. ಸೊ ಇವತ್ತು ಐತಿಹಾಸಿಕ ಬಜೆಟ್ ಮಂಡನೆಗೆ ಇನ್ನೇನು ಕೆಲವೇ ಕ್ಷಣಗಳು ಉಳಿದಿವೆ. ಸುರಭಿ ಒಂದೇ ಸರ್ ಬಂದೆ ಸಂಕ್ಷಿಪ್ತವಾಗಿ ಸುರಭಿ ರೆವೆನ್ಯೂ ಕಲೆಕ್ಷನ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಿದ್ರಲ್ಲ, ದಯವಿಟ್ಟು ಒಂದು ಬಾರಿ ಜನರ ಮುಂದೆ ಇದನ್ನ ಹೇಳಿ. ಯಾಕೆಂದ್ರೆ ಎಲ್ಲಾ ಒಂದು ಪದಾರ್ಥಗಳ ಪ್ರೈಸ್ ರೈಸು ಆಗಿದೆ ಇವತ್ತು. ಅದನ್ನ ನಾವು ಇಲ್ಲ ಅಂತ ಹೇಳೋದಕ್ಕಾಗಲ್ಲ. ಮೆಟ್ರೋ ಆಗಿರ್ಬೋದು ಮೇಡಮ್, ದಯವಿಟ್ಟು ನಾನು ಮಾತಾಡೋದು ಬಿಡಿ, ದಯವಿಟ್ಟು ನನ್ನ ಮಾತಾಡೋದು ಬಿಡಿ. ಯಾವ್ದು ಪ್ರೈಸ್, ಸ್ಟಾಂಪ್ ಡ್ಯೂಟಿ ಇರ್ಬೋದು, ಡೀಸೆಲ್ ಪೆಟ್ರೋಲ್ ಬೆಲೆ ಇರ್ಬೋದು, ಬಸ್ ಫೇರ್ ಇರ್ಬೋದು, ಮೆಟ್ರೋ ಬೆಲೆ ಇರ್ಬೋದು, ಎಲ್ಲ ಬೆಲೆ ಏರಿಕೆ ಆಗಿರೋದು ಕರ್ನಾಟಕದಲ್ಲಿ ಹೊರತು ರಾಷ್ಟ್ರಾದ್ಯಂತ ಅಲ್ಲ. ಮತ್ತೆ ಏನು ಮೇಡಮ್ ದಯವಿಟ್ಟು ನಾನು ಮಾತಾಡೋದಕ್ಕೆ ಬಿಡಿ. ಇದು ಒಂದು ಸುಳ್ಳು ಸುದ್ದಿಯನ್ನು ಕಾಂಗ್ರೆಸ್ ಹರಡಿ ದೇಶವನ್ನು ವಿಭಜನೆ ಮಾಡೋದಕ್ಕೆ ಇಟ್ಟಿದ್ದಾರೆ. ಯಾವುದೇ ಆದಂತಹ GST ಕೌನ್ಸಿಲ್ ನಲ್ಲಿ ಅದೇ ಕೃಷ್ಣ ಬೈರೇಗೌಡರು ರೆವೆನ್ಯೂ ಮಿನಿಸ್ಟರ್ ಹೋಗಿ ರೆಪ್ರೆಸೆಂಟ್ ಮಾಡ್ತಾರೆ, ಕಾಂಗ್ರೆಸ್ ಇದನ್ನ ಮಾತಾಡ್ತಾರೆ. ಇಲ್ಲ, ತಪ್ಪು. GST ಕಲೆಕ್ಷನ್ ವಿತರಣೆ ಆಗೋದು GST ಕೌನ್ಸಿಲ್ ನಲ್ಲಿ. GST ಕೌನ್ಸಿಲ್ ನಲ್ಲಿ ಫೈನಾನ್ಸ್ ಕಮಿಷನ್ ಮುಂದೆ ಹೋಗಿ ಪ್ರೆಸೆಂಟ್ ಮಾಡಿರೋದು ಸಿದ್ದರಾಮಯ್ಯನವರು. ಅದ್ರ ಹೊಣೆ ನಿಮ್ಮದು. ಸರ್ ಯಾಕಂದ್ರೆ ನನ್ನ ಕಾಂಗ್ರೆಸ್ ವಕ್ತಾರರು ಹೇಳ್ತಾ ಇದ್ರು, ನಮ್ಮ ತಕರಾರಿರೋದೇ ಇಲ್ಲಿ ಸರ್. ನೀವು ಟ್ಯಾಕ್ಸ್ ಕಲೆಕ್ಷನ್ ಅಂತ ಹೇಳ್ತಿರಲ್ಲ, ವಿರೋಧ ಪಕ್ಷ ತಕರಾರಿರೋದೇ ಇಲ್ಲಿ. ನೀವೇನ್ ಮಾಡಿದ್ರಿ? ಒಂದು ನಿಮಿಷ. ನನ್ನ ಜೀವನದ 16ನೇ ಬಜೆಟ್ ಮಂಡನೆಗೆ ನಾನು ಸಿದ್ಧತೆ ಮಾಡ್ಕೊಂಡಿದ್ದೀನಿ. ಸಾಮಾಜಿಕ ಜಾಲತಾಣದಲ್ಲಿ ಇವರು ಪೋಸ್ಟ್ ಹಾಕಿದ್ದಾರೆ ಸಿದ್ದರಾಮಯ್ಯನವರು. ಬುದ್ಧ, ಬಸವ, ಗಾಂಧಿ, ಅಂಬೇಡ್ಕರ್ ಆಶಯಗಳಲ್ಲಿ ನನಗೆ ಅಪಾರವಾದಂಥ ನಂಬಿಕೆ ಇದೆ. ಬಜೆಟ್ ಮುಖಾಂತರ ಸಮಾಜದ ಕನಸನ್ನು ನನ್ನ ಸಾಗಿಸಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಇದು ಮುಖ್ಯಮಂತ್ರಿಗಳ ಮಾತು. ಮುಂದಿನ 1 ವರ್ಷದ ಕಾಲದ ಅಭಿವೃದ್ಧಿಗೆ ಈ ಬಜೆಟ್ ಪೂರಕವಾಗಿರುತ್ತೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇದೊಂದು ದಾರಿದೀಪ, ಇದು ಸಮಗ್ರ ಅಭಿವೃದ್ಧಿಗೆ ಅನ್ನುವಂಥ ಮಾತನ್ನು ಕೂಡ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಸರ್ ಮುಂದುವರಿಸಿ ಪ್ಲೀಸ್. ಈಗಾಗಲೇ ಗ್ಯಾರಂಟಿಗಳು ಕೊಟ್ಟು 52,000 ಕೋಟಿ ಹೊರೆ ನಮ್ಗೆ ಆಗಿದೆ. ಅವೈಜ್ಞಾನಿಕ ಅಂತಕ್ಕಂಥದ್ದು ನಮ್ಮ ಪ್ರತಿಪಾದನೆ ಇರಲಿ, ಅದನ್ನ ಒಂದು ಕಡೆ ಇಟ್ಕೊಂಡು ಈಗೇನಾಗಿದೆ ಸರ್, ಗ್ಯಾರಂಟಿಗಳನ್ನು ಬರೆಸಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಸಾಮಾನ್ಯ ಜನರ ಮೇಲೆ, ಬಡವರ ಮೇಲೆ, ಶ್ರಮಿಕರ ಮೇಲೆ, ದುಡಿಯೋ ವರ್ಗದ ಮೇಲೆ ಸರಿ ಸುಮಾರು 41,000 ಕೋಟಿ ಹೆಚ್ಚುವರಿ ತೆರಿಗೆಯನ್ನು ಇವ್ರು ಹಾಕಿದ್ರು ಇವ್ರ ಕಾಲದಲ್ಲಿ. 41,000 ಸರ್. ಅದು ಎಕ್ಸಾಂಪಲ್ ಕೊಡ್ತೀನಿ. ಸೊತ್ತಿನ ನೋಂದಣಿ 600%, 20 ರೂಪಾಯಿ ಸರ್. ಆಮೇಲೆ ಮಾರ್ಗಸೂಚಿ ದರ 30%, ವಾಹನಗಳ ನೋಂದಣಿ 10%, ಆಸ್ಪತ್ರೆಗಳ ಸೇವಾ ಶುಲ್ಕ 30% ಹೆಚ್ಚಿಗೆ ಮಾಡಿರ್ತಕ್ಕಂಥದ್ದು, ಹಾಲಿನ ದರ 15%, ಬಸ್ ಪ್ರಯಾಣ ದರ 15%, ನೀರಿನ ದರ 30%. ಸರ್ ಮೆಟ್ರೋ 120%. ಮೆಟ್ರೋ ಪೆಟ್ರೋಲ್ ಡೀಸೆಲ್ ಇವರು ಹಾಕಿರೋದು, ಕೇಂದ್ರ ಹಾಕಿರೋದಲ್ಲ. ಪೆಟ್ರೋಲ್ ಆಡಳಿತ ಪಕ್ಷಕ್ಕೆ ಸಂಯಮನೇ ಇಲ್ವಲ್ಲ. ವಿರೋಧ ಪಕ್ಷದವ್ರು ಮಾತಾಡಬೇಕು, ಆಡಳಿತ ಪಕ್ಷಕ್ಕೆ ಸಂಯಮ ಇರಬೇಕು ಸರ್. ಹೀಗಾಗಿ ನೀವು ವಿರೋಧದಲ್ಲಿ ಕುತ್ಕೊಂಡು ಮಾತಾಡಿ, ನಮ್ಮ ಧ್ವನಿಯಲ್ಲಿ ಕಿತ್ಕೊಳ್ಳಕ್ ಹೋಗಬೇಡಿ, ನೀವು ತಬ್ಬಿಸ್ಬೇಡಿ ನೀವು ಸರ್. ನಿಮ್ದಲ್ಲ ಅದು, ನಿಮ್ಗೆ ಸಂಯಮ ಆಡಳಿತ ಪಕ್ಷ ಯಾವತ್ತೂ ಆಡಳಿತ ಪಕ್ಷ ವೈಫಲ್ಯವನ್ನು ಕಾಣುತ್ತೋ ಅವಾಗ ವಿರೋಧ ಪಕ್ಷವನ್ನ ದಮನ ಮಾಡ್ಲಿಕ್ಕೆ ಹೋಗ್ತಾರೆ. ಅದೇ ಇದಕ್ಕೆ ಉದಾಹರಣೆ ಸರ್. ಈಗೇನಾಗಿದೆ, ಒಂದು ಕಡೆ ಟ್ಯಾಕ್ಸ್ ಆಯ್ತಲ್ಲ ಸರ್. ಇವಾಗ ಇನ್ನೊಂದು ನೋಡಿ ಸರ್, ಸಾಲ ಎಲ್ಲಿವರೆಗೂ ಹೋಗಿದೆ. ಇವ್ರು ಮಾಡಿದಂಥದ್ದು 1,05,000 ಕೋಟಿ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ರು. ಅಪಾರ್ಟ್ ಫ್ರಮ್ ದಟ್ 80,000 ಕೋಟಿ ಹಿಂದಿನ ಸರ್ಕಾರ ಅಯ್ಯೋ ವಾಹಿನಿಗಳಲ್ಲಿ ಕಣ್ಣು ಕಟ್ಟೋರು ಮಾಡಿದ್ರು. ವಾಹಿನಿಗಳು ಕಣ್ಣು ಕಟ್ಟ
ಬರ್ತಾ ಇರ್ತಕ್ಕಂಥದ್ದು ಮೂಲಭೂತ ಸೌಕರ್ಯಗಳ ಇಂಪ್ರೂವ್ಮೆಂಟ್ ಮಾಡಿರೋದ್ರಿಂದ ಸರ್ 1,05,000 ಅಧಿಕಾರ ಮಾಡಿ ಇಷ್ಟೊಂದು ನಾನು ಹೇಳ್ತೀನಿ ಸರ್, ಇದು ಸೀಕ್ರೆಟ್ ಇದು ಸರ್. ಹಿಂದಿನ ಸರ್ಕಾರ ಏನಾಯ್ತು, 85,000 ಕೋಟಿ ಸಾಲ ಮಾಡಿದ್ರು ಸರ್. ಅದರಲ್ಲಿ ಚುನಾವಣೆ ಬಂತು, 5,000 ಕೋಟಿ ಮಾತ್ರ ಖರ್ಚಾಗಿತ್ತು. ಈಗ 1,85,000 ಕೋಟಿ ಇವತ್ತು ನಮಗೆ 20 ತಿಂಗಳಲ್ಲಿ ಆಗಿರ್ತಕ್ಕಂಥ ಸಾಲ. ಅಪಾರ್ಟ್ ಫ್ರಮ್ ದಟ್ ಅಭಿವೃದ್ಧಿಗೆ ಇರುತ್ತೆ ದುಡ್ಡಿಲ್ಲ ಅಂತೇಳಿ ಒಂದೇ ಒಂದು ನಿಮ್ಗೆ ಉದಾಹರಣೆ ಕೊಡ್ತೀನಿ ಸರ್. ಇವಾಗ ಟನಲ್ ರೋಡ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಟನಲ್ ರೋಡ್ ಮಾಡ್ಲಿಕ್ಕೆ ಕೊಟ್ರೆ 19,000 ಕೋಟಿ ನಮಗೆ ಸಾಲ ಕೊಡಿ ಅಂತ ಟೆಂಡರ್ ಅಲ್ಲಿ ಕೇಳ್ತಾವ್ರೆ. ದಾರುಣ ಸ್ಥಿತಿ ನಮ್ಮ ರಾಜ್ಯದ ಆರ್ಥಿಕ ಅದಕ್ಕೆ ಸಾಲ ಸರ್. ಸಾಲ ಹೇಗ್ ತರ್ತಾವ್ರೆ ಒಂದು ಸೀಕ್ರೆಟ್ ಕೇಳಿ ಸರ್. ಸರ್ ಸಾಲ ಹೇಗ್ ಅಲ್ಲಮ್ಮ, ಸಾಲ ಹೇಗ್ ತರ್ತಾವ್ರೆ ಸರ್, ಸೀಕ್ರೆಟ್ ಕೇಳಿ ಸರ್. ಇಲ್ಲಿ ಸಾಲ ಹೇಗ್ ತರ್ತಾರೆ ಅಂತಂದ್ರೆ ಇದಕ್ಕೆ ಮಾನಿಟೋರಿಯಂ ಪೀರಿಯಡ್ 4 ವರ್ಷ ಇದೆ ಸರ್. ಅಂದ್ರೆ 3 ವರ್ಷ ಇವ್ರು ಇರೋವರೆಗೂ ಬರೀ ಬಡ್ಡಿ ಕಟ್ತಾರೆ. ನೆಕ್ಸ್ಟ್ ಬರುವಂತವ್ರು ಸಾಲ ಪ್ರಿನ್ಸಿಪಲ್ ಅಮೌಂಟ್ ಪ್ಲಸ್ ಇಂಟ್ರೆಸ್ಟ್ ಎರಡು ಕೊಡ್ಬೇಕು. ಮುಖ್ಯಮಂತ್ರಿಗಳ ಸುತ್ತ ಬಹಳಷ್ಟು ನಾಯಕರುಗಳಿದ್ದಾರೆ. ಸಾಕಷ್ಟು ಸಂಗತಿಗಳ ಚರ್ಚೆ ನಡೀತಾ ಇದೆ. ಜೊತೆಗೆ ಆಕ್ಷನ್ ಟೇಕನ್ ರಿಪೋರ್ಟ್ ಮಂಡಿಸಬೇಕು. ಮಾಡಿಲ್ಲ, ನಿನ್ನೆ ಮಾಡಬೇಕಾಗಿರುವಂತ ರಿಪೋರ್ಟ್ ಏನಾಗಿದೆ, ಯಾಕೆ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಹಣ ಯಾಕೆ ಕೊಡ್ತಾ ಇಲ್ಲ ಕರೆಕ್ಟ್ ಆಗಿ, ಏನ್ ಡಿಬಿಟಿ ಫೇಲಿಯರ್ ಆಗಕ್ ಸಾಧ್ಯ? ನೀವ್ ಹೇಳ್ತಿರೋದ್ರಲ್ಲಿ ಗ್ಯಾರಂಟಿ ಮಂಡಿಸಿದೀವಿ ಅಂದ್ರೆ ಅವ್ರ ಹೆಣ್ಮಕ್ಳು ಹೇಳ್ತಾ ಇದ್ದಾರೆ. ತಾಲೂಕ್ ಪಂಚಾಯತಿಗಳ ಮುಖೇನ ಪೇಮೆಂಟ್. ಮೇಡಮ್ ಒಂದ್ ನಿಮಿಷ ಅದ್ರ ಬಗ್ಗೆ ಮಾತಾಡೋಣ ಮೇಡಮ್. ಜಸ್ಟ್ ಸುರಭಿ ಅವರೇ, ಜಸ್ಟ್ ಸೊ ನಾವಿಲ್ಲಿ ನೋಡ್ತಾ ಇದೀವಲ್ಲ, ಸಿಎಂ ಇವತ್ತು ಬಂದು ತಮ್ಮ ಚೇರ್ ನಲ್ಲಿ ಆಸೀನರಾಗ್ತಾ ಇರುವಂತಹ ಸಂದರ್ಭದಲ್ಲಿ ಶಾಸಕರುಗಳು ಸಚಿವರುಗಳು ಅವ್ರ ಬಳಿ ಬಂದು ಕೆಲ ವಿಚಾರಗಳನ್ನ ಅಲ್ಲಿ ಬಹಳ ಗಹನವಾದಂತಹ ಚರ್ಚೆ ನಡೀತಾ ಇದೆ. ಇದು ಒಂದು. ಎರಡನೇದಾಗಿ ಅವರಿಗೆ ಕಂಗ್ರಾಚುಲೇಟ್ ಮಾಡುವಂತದ್ದಾಗಿರ್ಬೋದು, ಜೊತೆಗೆ ಆರೋಗ್ಯ ವಿಚಾರ. ಅವರ ಮುಖ್ಯಮಂತ್ರಿಗಳನ್ನ ನೋಡಿದಂತ ಸಂದರ್ಭದಲ್ಲಿ ಒಂದ್ ನಿಮಿಷ ಪ್ಲೀಸ್ ಮೇಡಮ್ ಪ್ಲೀಸ್ ಹೋಗ್ಲೇಬೇಕಲ್ಲ.